ಶರೀರದ ಮತ್ತು ಚರ್ಮದ ಕಾಂತಿಯನ್ನು ಹೆಚ್ಚಿಸ್ಕೊಳ್ಳಾಕ ದೇಹದ ರಚನೆ ತಕ್ಕಷ್ಟ ನಾವು ದೇಹದ ಭಾರವನ್ನು ಹೊಂದಬೇಕಪ್ಪ ಅಂತಂದ್ರೆ ಈ ಪೃಥ್ವಿ ಮುದ್ರಾವನ್ನ ನಾವು ಆಚರಣೆ ಮಾಡ್ಬೇಕ್ರಿ. ಸೊ ಭಾಳ ಸರಳ ಐತ್ರಿ ಈ ಮುದ್ರಾ. ಪ್ರತಿದಿನ ಈ ಮುದ್ರಾನ ಆಚರಣೆ ಮಾಡ್ಬೇಕ್ರಿ. ನಮಸ್ತೆ, ನಾನು ಮಂಜುಳಾ, ನಿಮ್ಮ ಯೋಗ ಕೋಚ್. ಪೃಥ್ವಿ ಮುದ್ರಾ ಸೊ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ತಿಳ್ಕೊಂಡು ನಂತರ ಇದು ವಿಶೇಷತೆ ಏನು, ಲಾಭಗಳೇನು ಅನ್ನೋದನ್ನ ತಿಳ್ಕೊಂಡ್ರಿ. ಮತ್ತೆ ಎಷ್ಟೊತ್ತು ಮಾಡ್ಬೇಕು ಅನ್ನೋದನ್ನ ನಾನು ವಿಡಿಯೋ ಕೊನೆಗೆ ಹೇಳ್ತೀನಿ. ಸೊ ಅದಕ್ಕೆ ವಿಡಿಯೋ ಕೊನೆ ತನಕ ನೋಡ್ರಿ. ಪೃಥ್ವಿ ಮುದ್ರಾ. ಸೊ ಮೊದಲು ಈ ರೀತಿ ಕೈ ಹಿಡ್ಕೊಂಡಿರ್ತೀರಿ. ಸೊ ಹೆಬ್ಬೆರಳು ಮತ್ತು ಉಂಗುರದ ಬೆರಳನ್ನ ಸ್ಪರ್ಶ ಮಾಡಬೇಕು. ಹೆಬ್ಬೆರಳು ಮತ್ತು ಉಂಗುರದ ಬೆರಳನ್ನ ಸ್ಪರ್ಶ ಮಾಡ್ತೀರಿ. ಸೊ ಕೇವಲ ಸ್ಪರ್ಶ ಮಾಡ್ರಿ, ಭಾಳ ಒತ್ತಿಗೆ ಹಿಡ್ಕೊಳಕ್ ಹೋಗ್ಬೇಡ್ರಿ. ಆಮೇಲೆ ಉಳ್ಕೆದ್ದೇನು ಬೆರಳದವಲ್ಲ ಸೊ ಅವು ನೇರವಾಗಿರ್ಲಿ. ಸೊ ಎರಡು ಕೈನೂ ಮಾಡ್ಬೇಕ್ರಿ, ಒಂದು ಕೈ ಮಾಡೋಂಗಿಲ್ಲ. ಹೆಬ್ಬೆರಳು ಉಂಗುರದ ಬೆರಳನ್ನ ಸ್ಪರ್ಶ ಮಾಡಿದ್ರಿ. ಸೊ ಎರಡು ಉಳಿದ ಬೆರಳುಗಳನ್ನ ನೇರವಾಗಿ ಇಟ್ಕೊಂಡ್ರಿ. ಎರಡು ಕೈಗಳನ್ನ ಮಾಡಿ ಸೊ ಎರಡೂ ಕೈಗಳನ್ನ ಈ ರೀತಿ ಮೇಲ್ಮುಖವಾಗಿ ಮಾಡ್ಕೊಂಡು ಸುತ್ತ ನಿಮ್ಮ ತೊಡೆ ಮೇಲೆ ಇಟ್ಕೊಂಡು ಕೂತ್ಕೋತೀರಿ. ಸೊ ಬೆನ್ನು ಕತ್ತ ನೇರವಾಗಿಲ್ರಿ. ಸೊ ರೀತಿ ಇಟ್ಕೊಂಡು ನೀವು ಕಣ್ಣು ತೆರೆದಾದ್ರೂ ಈ ಮುದ್ರಾ ಆಚರಣೆ ಮಾಡ್ಬೋದು, ಅಥವಾ ಕಣ್ಣು ಮುಚ್ಚಾದ್ರೂ ಈ ಮುದ್ರಾನ ನೀವು ಈ ಮುದ್ರಾನ ಆಚರಣೆ ಮಾಡ್ಬೋದ್ರಿ. ಇದ್ರ ವಿಶೇಷತೆ ಏನ್ರಿ ಅಂತಂದ್ರೆ, ಸೊ ಇಲ್ಲಿ ನಾವು ಏನ್ ಮಾಡಿದ್ವಿ ಅಂತಂದ್ರೆ ಹೆಬ್ಬೆರಳು ಮತ್ತು ಉಂಗುರ ಬೆರಳ ಸ್ಪರ್ಶ ಮಾಡಿದ್ವಿ. ಸೊ ಹೆಬ್ಬೆರಳು ಪ್ರತೀಕ ಏನಂತಂದ್ರೆ ಅಗ್ನಿ ತತ್ವ, ಉಂಗುರ ಬೆರಳದ ಪ್ರತೀಕ ಅಂತಂದ್ರೆ ಭೂಮಿ ತತ್ವ. ಸೊ ಇವೆರಡೂ ಸ್ಪರ್ಶ ಮಾಡಿದಾಗ ಸೊ ಅದರ ಏನು ಅಗ್ನಿ ತತ್ವ ಭೂಮಿ ತತ್ವದ ಎನರ್ಜಿ ಏನೈತಲ್ಲ ಸೊ ಆ ಎನರ್ಜಿ ಕೂಡ ನಮ್ಗೆ ಬರ್ತೈತ್ರಿ. ಇಷ್ಟ ಅಲ್ದ ನಮ್ಮ ದೇಹದಲ್ಲಿರುವ ಪೃಥ್ವಿ ತತ್ವವನ್ನು ಬ್ಯಾಲೆನ್ಸ್ ಮಾಡೋದಲ್ದ ಎಲ್ಲ ವಿಧವಾದ ಶಾರೀರಿಕ ದೌರ್ಬಲತೆಯನ್ನ ನಿವಾರಣೆ ಮಾಡ್ತೈತ್ರಿ. ಆಮೇಲೆ ಇನ್ನೊಂದು ವಿಶೇಷತೆ ಏನಂತಂದ್ರೆ, ಸೊ ನಾವು ಈ ಮುದ್ರಾನ ಹೆಣ್ಮಕ್ಳ ಡೈಲಿ ಯೂಸ್ ಮಾಡ್ತೀವ್ರಿ. ಸೊ ಯಾವಾಗ ಅಂತಂದ್ರೆ, ಸೊ ನಾವೇನು ಕುಂಕುಮ ಯಾವ ರೀತಿ ಹಚ್ಕೋತೀವ್ರಿ, ಸೊ ಈ ರೀತಿ ತಗೊಂಡು ಕುಂಕುಮನ ನಾವು ಈ ರೀತಿ ಹಚ್ಕೋತೀವಿ. ಸೊ ಇಲ್ಲೇನ್ ಮಾಡ್ತೀವಿ ಅಂತಂದ್ರೆ, ಸೊ ಭ್ರೂಮಧ್ಯದ ನಡುವೆ ಆಜ್ಞಾಚಕ್ರ ಐತಿ. ಸೊ ಭ್ರೂಮಧ್ಯ ಅಂತಂದ್ರೆ ಸೊ ಎರಡು ಹುಬ್ಬುಗಳ ನಡುವೆ ಏನ್ ನಾವು ಕುಂಕುಮ ತರಿಸ್ತೇವಲ್ಲ ಆಜ್ಞಾಚಕ್ರ ಐತಿ. ಸೊ ನಾವು ಈ ರೀತಿ ಕುಂಕುಮ ಹಚ್ಕೊಳ್ಳೋದ್ರಿಂದ ನೋಡ್ರಿಲೆ ಕುಂಕುಮನ ಹಚ್ಕೋತಿರ್ತೀವಿ ಮತ್ತು ಮುದ್ರಾನ ಕೂಡ ಯೂಸ್ ಮಾಡ್ತೀವ್ರಿ. ಸೊ ಈ ರೀತಿ ಹಚ್ಕೊಳ್ಳೋದ್ರಿಂದ ಸೊ ಇಲ್ಲಿ ಆಜ್ಞಾಚಕ್ರಕ್ಕೆ ಸ್ಪರ್ಶ ಮಾಡಿ ನಾವು ಕುಂಕುಮನ ಧರಿಸ್ತೇವಿ. ಸೊ ಇದರಿಂದ ಏನಾಕೈತಿ ಅಂತಂದ್ರೆ ಅದೃಷ್ಟದ ಚೈತನ್ಯ ಬೆಳಗ್ತೈತಿ. ಸೊ ಅದೃಷ್ಟ ಚೈತನ್ಯ ಬೆಳತೈತಿ ಈ ರೀತಿ ಸ್ಪರ್ಶ ಮಾಡಿ ಹಚ್ಕೊಳ್ಳೋದ್ರಿಂದ. ನಂತರ ಪಂಚಕರ್ಮೇಂದ್ರಿಯಗಳು ಕೂಡ ಅದ್ರ ಕಾರ್ಯನ ನಿರ್ವಹಣೆ ಮಾಡಾಕ ಈ ಮುದ್ರಾ ಸಹಾಯ ಮಾಡ್ತೈತ್ರಿ. ಸೊ ಹಾಗಾದ್ರೆ ಇನ್ನೂ ಲಾಭಗಳು ಏನು ಇದರಿಂದ ಅಂತಂದ್ರೆ ನಾವು ವಿಶೇಷತೆ ಅಷ್ಟೇ ನೋಡಿದೇವೆ. ಲಾಭಗಳು ಏನೇನು ಆಗ್ತಾವ್ರಿ ನಮ್ಮ ದೇಹಕ್ಕೆ ಅಂತಂದ್ರೆ, ದೇಹದ ರಚನೆ ತಕ್ಕಷ್ಟ ನಾವು ದೇಹದ ಭಾರವನ್ನ ಹೊಂದಾಕ ಈ ಮುದ್ರಾ ಸಹಾಯ ಮಾಡ್ತೈತ್ರಿ. ಮತ್ತು ದೈಹಿಕವಾಗಿ ದುರ್ಬಲ ವ್ಯಕ್ತಿಗಳು ಈ ಮುದ್ರಾವನ್ನು ಆಚರಣೆ ಮಾಡಿದ್ರಂತಂದ್ರೆ ದುರ್ಬಲತೆ ನಿವಾರಣೆ ಆಗ್ತೈತ್ರಿ. ಮತ್ತು ಶರೀರದ ಮತ್ತು ಚರ್ಮದ ಕಾಂತಿಯನ್ನ ಹೆಚ್ಚಿಗೆ ಮಾಡಾಕ ಈ ಮುದ್ರಾ ಸಹಾಯ ಮಾಡ್ತೈತಿ. ಅದೇ ರೀತಿ ಸೊ ಯಕೃತನ್ನ ಸ್ಟ್ರಾಂಗ್ ಮಾಡ್ತೈತಿ. ಯಕೃತ್ ಅಂದ್ರೆ ಲಿವರ್. ಸೊ ಅದನ್ನ ಸ್ಟ್ರಾಂಗ್ ಮಾಡ್ತೈತಿ. ಮತ್ತು ಉದರಕ್ಕೆ ಚೈತನ್ಯ ಕೊಡ್ತೈತಿ. ಅಂತಂದ್ರೆ ಹೊಟ್ಟೆ ಭಾಗ, ಉದರ ಅಂದ್ರೆ ಹೊಟ್ಟೆ ಭಾಗ. ಸೊ ಹೊಟ್ಟೆ ಭಾಗದಲ್ಲಿರುವ ಎಲ್ಲ ಅಂಗಾಂಗಗಳಿಗೆ ಚೈತನ್ಯ ಕೊಡ್ತೈತಿ. ಮತ್ತು ಮುಖದ ಕಾಂತಿಯನ್ನು ಕೂಡ ಹೆಚ್ಚಿಗೆ ಮಾಡ್ತೈತಿ. ಅಷ್ಟೇ ಅಲ್ದ ಕೆಲವು ಸತ್ವ ಗುಣಗಳು ಕೂಡ ನಮ್ಗೆ ಬರ್ತಾವು. ದಯೆ, ಕರುಣೆ, ಪ್ರೇಮ, ಸಹನೆ, ತಾಳ್ಮೆ ಕೂಡ ಈ ಮುದ್ರಾ ಆಚರಣೆ ಮಾಡೋದ್ರಿಂದ ಸತ್ವಗುಣಗಳು ಬರ್ತಾವ್ರಿ. ಹಾಗಂದ್ರೆ ಎಷ್ಟೊತ್ತರಿ ಮಾಡ್ಬೇಕು ಈ ಮುದ್ರಾನ ಅಂತಂದ್ರ ಸೊ ಸಮಯ ನಿರ್ಬಂಧ ಇಲ್ರಿ. ಸೊ ಎಷ್ಟೊತ್ತು ಬೇಕಾದ್ರೂ ಮಾಡ್ಬೋದು, ಎಲ್ಲಿ ಬೇಕಾದ್ರೂ ಮಾಡ್ಬೋದು, ಯಾವಾಗ ಬೇಕಾದ್ರೂ ನೀವು ಈ ಮುದ್ರಾವನ್ನ ಆಚರಣೆ ಮಾಡ್ಬೋದ್ರಿ. ಸೊ ಖಾಲಿ ಇದ್ದಾಗ ಸೊ ಈ ಮುದ್ರಾನ ಆಚರಣೆ ಮಾಡ್ರಿ. ಸೊ ಒಂದು ಟೈಮ್ ಹೇಳ್ರಿಪ್ಪ ಅಂತಂದ್ರೆ ಸೊ ಕನಿಷ್ಠ ಒಂದು 30 ನಿಮಿಷ ಆದ್ರೂ ಈ ಮುದ್ರಾನ ನೀವು ಆಚರಣೆ ಮಾಡ್ಬೋದ್ರಿ. ಸೊ ಕೇವಲ ಒಂದಿನ ಮಾಡಿದೆ, 2 ದಿವಸ ಮಾಡಿದೆ, 1 ವಾರ ಮಾಡಿದೆ ಅಂತಂದ್ರೆ ಸೊ ಎಲ್ಲ ಲಾಭಗಳು ನಿಮ್ಗೆ ದೊರಕಂಗಿಲ್ಲ. ಸೊ ಪ್ರತಿದಿನ ನೀವು ಈ ಮುದ್ರಾನ ಆಚರಣೆ ಮಾಡ್ರಿ. ಬಹಳ ಸರಳ ಐತಿ. ಸೊ ಖಾಲಿ ಇದ್ದಾಗ ಈ ಮುದ್ರಾನ ಆಚರಣೆ ಮಾಡ್ರಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತು ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸ್ರಿ. ಯೋಗ ಸಾಧನೆಗೆ ಜಯವಾಗಲಿ.